ಇರ್ತಾವ. ನೀವು ಜಾಗೃತಿ ಆಗ್ಬೇಕು. ಇವತ್ತೇನ್ ನಡೀತಾ ಇದೆ ದೇಶನಾಗ ಲವ್ ಜಿಹಾದ್. 2047 PFIದವರು ಒಂದು ಗುರಿ ಐತಿ. ನಮ್ದು ದೇಶವನ್ನ ಇಸ್ಲಾಂ ರಾಷ್ಟ್ರ ಮಾಡಬೇಕು. ಇವತ್ತು ಆ ಗುರಿ ಇಟ್ಕೊಂಡವರು ಎಲ್ಲ ಕಡೆ ಲವ್ ಜಿಹಾದ್ ಮಾಡ್ತಾ ಇದ್ದಾರೆ. ಹಿಂದೂ ಹೆಣ್ಮಕ್ಳು ಓಡಿಸ್ಕೊಂಡು ಹೋಗುದು, ಅವ್ರ ಪ್ರೀತಿ ಅಂತ ಮಾಡುದು. ಅದಕ್ಕಿಂತ ರೊಕ್ಕ ಬರ್ತದೆ ದೇಶದಿಂದ. ಅವ್ನಿಗೊಂದು ಮೋಟರ್ ಸೈಕಲ್ ಕೊಡ್ತಾರೆ, ಒಂದು 50 ರೂಪಾಯಿ ಗಾಗಲ್ ಕೊಡ್ತಾರೆ, 1-2 ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಈಗ ನಮ್ಮ ಹಿಂದೂ ಏರಿಯಾದ ಕೊನೆಗೆ ಹಿಂಗೆ ನೀವು ಸ್ವಲ್ಪ ಹುಡುಗಿಯರು ಸ್ವಲ್ಪ ಇದು ಆಯ್ತು ಅಂದ್ರೆ ಎತ್ಕೊಂಡು ಹೋಗ್ಬಿಡ್ತಾರೆ. ಹೋಗಿ ರಿಜಿಸ್ಟರ್ ಮಾಡ್ಕೊತಾರೆ, 4-5 ಹೊಡಿತಾರೆ. ಮುಂದೆ ಅದನ್ನು ಬಿಡ್ತಾರೆ, ತಲಾಕ್ ಮೂಲೆ ಮತ್ತೊಂದು ರೆಡಿನೇ. ಅದಕ್ಕೆ ಮೋದಿಯವ್ರು ತಲಾಕ್ ತೆಗೆದ್ಬಿಟ್ರು. ಈಗ ಯಾರು ಮುಸ್ಲಿಮರು ತಲಾಕ್ ಅಂದ್ರೆ ಅವ್ರ ಹೆಣ್ಮಕ್ಳು ಏನ್ ಹೇಳಕತ್ತಾರ, ಮೋದಿ. ಮಂಜುಳಾ ಮಣ್ಣಿನ ಆಭರಣ ತಯಾರಿಸಿ ತಿಂಗಳಿಗೆ 80,000 ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಈ ಕಲಾಕಲ್ಲ ಆ ಹೆಣ್ಮಕ್ಳು ಇವತ್ತು ಮುಸ್ಲಿಂ ಹೆಣ್ಮಕ್ಳು ಇವತ್ತು ಏನಾರ ನ್ಯಾಯ ಕೊಟ್ಟವ್ರು ಯಾರಪ್ಪ ಈ ದೇಶನಾಗ ಅಂದ್ರೆ ನರೇಂದ್ರ ಮೋದಿ ಅಂತ ಕಾಂಗ್ರೆಸ್ ಇಲ್ಲ ಪಶ್ಚಿಮ ಬಂಗಾಳ ಒಂದು ಕೊಡಲಿ. ರಾಹುಲ್ ಗಾಂಧಿ ಮೀಟಿಂಗ್ ಮಾಡಿದ್ರು, ಅಲ್ಲಿ ಪಾಟ್ನಾದಾಗ ಮಾಡಿದ್ರು, ಬೆಂಗಳೂರಿನಾಗ ಮಾಡಿದ್ರು, ಮುಂಬೈದಾಗ ಮಾಡೋದು ಬುರಾಬಟ್ಟಿ ಆಗಿಬಿಡ್ತು. ನಿತೀಶ್ ಕುಮಾರ್ ರಾತ್ರಿ ಕಡೆಕಾಯಿ ಬಂದ್ಬಿಡ್ತಾರೆ, ಬೇಡಪ್ಪ ನಾನು ಮಕ್ಕಳು ರಾಯ ಬಿಡ್ತೇವೆ ನಿಂದಿಸೋದು 230 ನಿಲ್ಸ್ಯಾರ. ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮಾಡ್ತಾರೆ, ಎಕಡೈಸ್ ಮಾಡ್ತಾರೆ. ರಾಹುಲ್ ಗಾಂಧಿ ಅವಕ್ಕೂ ಗೊತ್ತಿದ್ರು, ಅದು ಹುಚ್ಚೈತಿದ್ರು. ರಾಹುಲ್ ಗಾಂಧಿ ಎಲ್ಲಪ್ಪ ಇದು ಕಲಸ ಮಾಡಿದ್ರು, ನಮ್ಮ ಪಾರ್ಟಿನೇ ಸತ್ಯಾನಾಶ ಮಾಡ್ಯಾರ. ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಸುರಕ್ಷಿತವಾಗಿ ದೇಶನಾಗಿರ್ಬೇಕಾಗುತ್ತೆ. ನಮ್ಮ ದೇಶ ಸುರಕ್ಷಿತ ಆಗಿರ್ಬೇಕಾಗುತ್ತೆ. ಇವತ್ತು ನಾವೆಲ್ಲರೂ ನೋಡಿ ಬಂಜಾರ ಸಮಾಜಕ್ಕೆ ಒಂದು ನಮ್ಮ ಬಾಬುರಾವ್ ಚೌಹಾಣ್ ಒಂದು MP ಟಿಕೆಟ್ ಕೊಟ್ಟಿದ್ದಾರೆ. ಒಂದರೆ ಬಿಜಾಪುರ ಕೊಡ್ತಿದ್ರು, ಅದನ್ನು ಕಟ್ ಮಾಡಿದ್ರು. ಮತ್ತು ಬಂಜಾರ ಸಮಾಜದವರು, ಮಾದಿಗ ಸಮಾಜದವರು, ಇವ್ರು ಎಲ್ಲ ಪರಿಶಿಷ್ಟ ಜಾತಿ ಒಳಗಡೆ ಇವ್ರನ್ನ ತುಳಿ ಕೆಲಸನೇ ಅವ್ರು ಮಾಡವಾಗ ನೀವ್ಯಾಕೆ ಒಕ್ಕಟ್ಟಾಗಬಾರ್ದು?